welcome back to my YouTube channel. How are you all? I hope you're all doing good. I am doing great and extraordinary. I'm in Coorg and that's why this energy is. ಈ ಎನರ್ಜಿ ನಾನು ಕೂರ್ಗಲ್ಲಿದ್ದಾಗ ಮಾತ್ರ ಬರುತ್ತೆ ನನಗೆ. ಐ ಲವ್ ಕೂರ್ಗ್, ಐ ಲವ್ ಮೈ ಹೋಮ್, ಐ ಲವ್ ಮೈ ಪ್ಲೇಸ್. ಇಲ್ಲಿ ಬಂದ ತಕ್ಷಣ ಆ ವೈಬ್ ಆ್ಯಂಡ್ ಎನರ್ಜಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಇಟ್ ಹಿಟ್ಸ್ ಡಿಫ್ರೆಂಟ್ ಆ್ಯಂಡ್ ಇಟ್ಸ್ ಟ್ರೂ ಆಯಿತಾ. ಸೊ ಅದಕ್ಕೆ ನನಗೆ ಎಕ್ಸ್ಟ್ರಾ ಎನರ್ಜಿ. ಈಗ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಿಕಾಸ್ ಯು ಆಲ್ ಲೈಕ್ ಮೈ ಕೂರ್ಗ್ ವ್ಲಾಗ್ಸ್ ಮೋರ್, ಐ ಥಾಟ್ ಓಕೆ ವೈ ನಾಟ್ ಮೇಕ್ ಅನದರ್ ವಿಡಿಯೋ. ಐ ಡೋಂಟ್ ಹ್ಯಾವ್ ಅ ಪ್ಲ್ಯಾನ್ ಇನ್ ಪರ್ಟಿಕ್ಯುಲರ್ ಏನು ವ್ಲಾಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಐ ಥಾಟ್ ಓಕೆ ವಿಲ್ ಸ್ಟಾರ್ಟ್, ಏನಾದರೂ ಒಂದು ಐಡಿಯಾ ಬರುತ್ತೆ, ಲೆಟ್ಸ್ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನು ಮೇಜರ್ ಪ್ಲ್ಯಾನ್ಸ್ ಅಥವಾ ಏನೂ ಆ ಥರ ಪ್ಲ್ಯಾನ್ಸ್ ಇಲ್ಲ. ಒಂದಿನ ರೆಸ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂತಲೇ ಒಂದಿನ ಅರ್ಲಿ ಬಂದಿದ್ದು. ಸೊ ನೋಡೋಣ, ಲೈಕ್ ಐ ಡೋಂಟ್ ನೋ ವಾಟ್ ಟು ಶೂಟ್ ಆ್ಯಂಡ್ ವಾಟ್ ಟು ಎಕ್ಸಾಕ್ಟ್ಲಿ ಅಂತ ನನಗೆ ಪ್ಲ್ಯಾನ್ ಇಲ್ಲ. ಬಟ್ ನನ್ನ ಮೈಂಡಲ್ಲಿ ಅಂದ್ಕೊಂಡೆ ನಾವಿವಾಗ ಇರೋದು ಲೈಕ್ ದಿಸ್ ಆರ್ ನ್ಯೂ ಹೌಸ್, ವಿವ್ ಕಮ್ ಜಸ್ಟ್ ಅಬೌಟ್ ಆ್ಯನ್ ಇಯರ್ ಅಗೋ. ಆ್ಯಂಡ್ ಇದಕ್ಕೆ ಮುಂಚೆ ಇದ್ದಿದ್ದು ಇನ್ನೊಂದು ಹಳೆ ಮನೆಯಲ್ಲಿ. ಐ ಥಾಟ್ ಜಸ್ಟ್ ಇದೊಂದು ಸರೌಂಡಿಂಗ್ಸ್ ಮತ್ತು ನಾವಿದ್ದು ಹಳೆ ಮನೆ ತೋರ್ಸೋಣ ಆ್ಯಂಡ್ ಇವಾಗಿರೋ ಮನೆಯೂ ತೋರ್ಸೋಣ. ಮನೆ ಅಂದರೆ ನಾಟ್ ಫ್ರಮ್ ದ ಇನ್ಸೈಡ್ ಆಫ್ ಕೋರ್ಸ್, ನಾಟ್ ಹೊರಗಡೆಯಿಂದ ಒಂದು ಸರೌಂಡಿಂಗ್ಸ್ ಎಲ್ಲ ತೋರ್ಸೋಣ. ಆಮೇಲೆ ಹೇಗಿರುತ್ತೆ ನನ್ನ ಡೇ ಇವತ್ತು ಅಂತಂದ್ಬಿಟ್ಟು ದಟ್ಸ್ ಅ ಪ್ಲ್ಯಾನ್. ಲೈಕ್ ಸೊ let's get started. Welcome to my cool vlog. So my day started something like this with the breakfast. ನಾವು ಲೇಟ್ ಆಗಿ ರೀಚ್ ಆಗಿರೋದ್ರಿಂದ ಪ್ರೀವಿಯಸ್ ನೈಟ್ ಹೊರಗಡೆಯಿಂದ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿ ತೊಗೊಂಡು ಬಂದರು ಡ್ಯಾಡಿ. ಪತ್ತಲ್ ಆ್ಯಂಡ್ ಚಿಕನ್ ಕರಿ, ಬೆಳಗ್ಗೆನೇ ನಾನ್ ವೆಜ್ ಬ್ರೇಕ್ಫಾಸ್ಟ್. ಯಾ, ಆ್ಯಂಡ್ ನನ್ನ ಮನೆ ಈ ಒಂದು ಪ್ಲೇಸ್ ಬಂದು ನನ್ನ ಮೋಸ್ಟ್ ಫೇವ್ರೇಟ್. ಬೆಳಗ್ಗೆ ಆಗಲಿ ಅಥವಾ ಈವ್ನಿಂಗ್ ಆಗಲಿ ಇಲ್ಲೇ ಕೂತ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್ ಮಾಡೋದು, ಈವ್ನಿಂಗ್ ಕಾಫಿ ಟೀ ಸ್ನ್ಯಾಕ್ಸ್ ಕೂಡ ಅಲ್ಲೇ. ಡಿನ್ನರ್ ಮಾತ್ರ ಕತ್ಲೆ ಆಗಿರುತ್ತೆ ಅಂತ ಮನೆ ಒಳಗಡೆ ಊಟ ಮಾಡ್ತೀನಿ. ಅಷ್ಟು ನಂಗೆ ಫೇವ್ರೇಟ್ ಪ್ಲೇಸ್ ಅದು. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನೀವು ನೋಡಿರ್ತೀರ. ಸೊ ಅದು ಹಾಗೆ. ಆಮೇಲೆ ಇಲ್ಲಿ ಏನು ಡ್ಯಾಡಿ ಒಬ್ಬರೇ ಇದ್ರಲ್ಲ, ಸೊ ನಮ್ಮ ಜೊತೆ ಫುಲ್ ಸ್ಟೋರೀಸ್ ಎಲ್ಲ ಮಾತಾಡ್ತಾಯಿದ್ರು. ಆಲ್ಮೋಸ್ಟ್ 2 months ಆಗಿಬಿಟ್ಟಿತ್ತು ನಾವು ಮನೆಗೆ ಹೋಗಿ. ಆ್ಯಂಡ್ ನೀಲ್ಗಂತೂ ತಾತ ಹೌಸ್ ಅಂದರೆ ಮೋಸ್ಟ್ ಫೇವ್ರೇಟ್ ಅವನಿಗೆ. ಯಾಕಂದರೆ ತುಂಬ ಓಡಾಡೋಕ್ಕೆ ಜಾಗ ಇದೆ, ಆರಾಮಾಗಿ ಓಡಾಡ್ಬೋದು, ಕಂಜೆಷನ್ಸ್ ಇರೋದಿಲ್ಲ. ಆ್ಯಂಡ್ ಈವ್ನಿಂಗ್ ಆದರೆ ಹೊರಗಡೆ ಬಿಡ್ತೀವಿ ಆಟ ಆಡೋದಕ್ಕೆ. ಸೊ ಅವನಿಗೆ ತುಂಬಾ ಇಷ್ಟ. ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳಿರೋದು ರೂಮಲ್ಲಿ ಆಯಿತಾ, ಈ ಜಾಗ, ಇಲ್ಲಿ ಕೂತ್ಕೊಂಡು ಊಟ ಮಾಡೋದು, ಸ್ನ್ಯಾಕ್ಸ್ ತಿನ್ನೋದು ಅಂತೆಲ್ಲ ಹೇಳಿರೋದು ನಾನು. ಸೊ ಈಗ ಬಂದು ಪ್ಯಾಂಪರಿಂಗ್ ಸೆಷನ್ ಆಗ್ತಾ ಇದೆ. ಡ್ಯಾಡಿನ ಫುಲ್ಲು ಮುದ್ದು ಮಾಡ್ತಾ ಇದ್ದೇನೆ, ಎಷ್ಟು ಮಿಸ್ ಮಾಡ್ಕೊಂಡಿದ್ದ ಅಲ್ವಾ, ಹಾಗಾಗಿ. ಸೊ ಇಲ್ಲಿಂದ ವಾಪಸ್ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಬೇಬಿಗೆ ಮಾತ್ರ ಅಲ್ಲ, ಡ್ಯಾಡಿನ ನಮಗೆಲ್ರಿಗೂ ತುಂಬಾ ಮಿಸ್ಸಿಂಗ್ ಆಗ್ತಾರೆ ಡ್ಯಾಡಿ. ಆ್ಯಂಡ್ ಅವ್ರು ಯಾಕಿಲ್ಲಿ, ನಾವು ಯಾಕೆ ಅಲ್ಲಿ, ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ದಲ್ಲ, ಇದು ನನಗೆ ಮಾತ್ರ ಅಲ್ಲ ಆಯಿತಾ ಫೇವ್ರೇಟ್, ಎಲ್ರಿಗೂ ಫೇವ್ರೇಟ್ ಪ್ಲೇಸ್ ಇದೆ. ಕ್ಯಾಮ್ರಾಮ್ಯಾನ್ ಗಾಗಲ್ಸ್ ಇಟ್ಟಂಡು ಹೇಳಿಕು, ಕ್ಯಾಮ್ರಾಮ್ಯಾನ್ ಹಲೋ ಚೂಸ್ ಮೀ. ನೀನು ನಾಳೆ ವಿಡಿಯೋ ಹೊಡ್ಪಕ್ಕೆ ಬಂದಿದ್ದ ಪಿಕ್ನಿಕ್ ಹೋಗ್ಬೇಕ. ನಾನು ಇದು ಕಂಡಿತ್ಲ ನೀಲ್ಸ್ ಹೌಸ್, ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ಪ್ರಕಾಶ್ ಬೋಲಿಯಾ ಆಡಿರೋ. ವಾವ್, ಎವ್ರಿಥಿಂಗ್ ಇಸ್ ಫಾರ್ ನೀಲ್. ಸೊ ವೆಲ್ಕಮ್ ಟು ನೀಲ್ಸ್ ಹೌಸ್. ಇದು ನಮ್ಮ ಹೊಸ ಮನೆ. ನಾವು 1 year ಆಯ್ತು ಈ ಮನೆಗೆ ಶಿಫ್ಟ್ ಆಗಿ ಇಲ್ಲಿಗೆ ಬಂದು. ಸೊ ಈಗ ನಾವು ಹಳೆ ಮನೆ ಕಡೆ ಹೋಗಿ ಬರೋಣ. ಇಲ್ಲಿ 2 ಡಿವಿಷನ್ ಕಾಣಿಸ್ತಿದೆಯಲ್ಲ, ಇದು ಫಸ್ಟ್, ಇದು ಬಂದು ಮೇನ್ ರೋಡ್. ಈ ರೈಟ್ ಸೈಡ್ ಹೋದರೆ ಶಾರ್ಟ್ ಕಟ್ ಇದೆ, ವಾಪಸ್ ಬರಬೇಕಾದ್ರೆ ಶಾರ್ಟ್ ಕಟ್ಟಿಂದ ಬರ್ತೀನಿ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಬೇಕು ನೀವು. ಸೊ ಇಲ್ಲಿಂದ ಒಂದು ಎಷ್ಟು ದೂರ, 100-300 meters ಹಿಂಗೆ ಸ್ಟ್ರೀಟ್ ಹೋದರೆ ಗೇಟ್ ಸಿಗುತ್ತೆ. ಆಮೇಲಿಂದ ಹಳೆ ಮನೆಗೆ ಎಂಟ್ರಿ. ಆನ್ ದ ಇದರ್ ಸೈಡ್ಸ್ ನಮ್ಮ ತೋಟ, ಇದು ಕಾಫಿ ತೋಟ. ಆ್ಯಂಡ್ ಇವಾಗ ಫುಲ್ ಡ್ರೈ ಕಾಣಿಸ್ತಾ ಇದೆಯಲ್ಲ, ಬಿಕಾಸ್ ಮಳೆ ಸೀಸನ್ ಅಲ್ಲ, ಸಮ್ಮರ್ ಇರೋದ್ರಿಂದ. ಬಟ್ ಮಳೆ ಸೀಸನಲ್ಲಿ ಸೂಪರ್ ಆಗಿರುತ್ತೆ ನೋಡೋದಕ್ಕೆ, ಫುಲ್ ಆಫ್ ಫ್ಲಾಶ್ ಗ್ರೀನರಿ ಆ್ಯಂಡ್ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಮೀನ್ ವೈಲ್ ಅ ಸ್ಮಾಲ್ ಸ್ಟೋರಿ ಟೈಮ್ ಮಾಡೋಣ. ಸುಮಾರು ಜನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಬಗ್ಗೆ ಪರ್ಸ್ನಲಿ ಗೊತ್ತಿಲ್ಲ, ಸೊ ಅವರಿಗೋಸ್ಕರ ಒಂದು ಸ್ಮಾಲ್ ಇಂಟ್ರೋ. ಈ ಪ್ಲೇಸ್ ಬಂದು ಅಯ್ಯಂಗೇರಿ ಅಂತ ಕೊಡಗಲ್ಲಿ. ಆ್ಯಂಡ್ ಈ ಮನೆ ನನಗೆ ತವ್ರ ಮನೆ. ನಂಗೆ ಹಂಗೆ ಹೇಳೋಕ್ಕೆ ಇಷ್ಟ ಇಲ್ಲ, ನನ್ನ ಮನೆ ಅಂತಲೇ ನನಗೆ ಹೇಳೋದಕ್ಕೆ ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ನಾವು ಹುಟ್ಟಿ ಬೆಳೆದಿರೋಂಥ ಮನೆಯೆಲ್ಲ ಬಿಟ್ಟು ನಾವು ಬೇರೆಯವರ ಮನೆಗೆ ಹೋಗಿ ಬಾಳಿ ಬದುಕಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಮನೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾನು ಹೇಳೋದು ನನ್ನ ಮನೆ ಅಂತಲೇ. ಸೊ ಸ್ಟೋರಿ ಆಮೇಲೆ ಕಂಟಿನ್ಯೂ ಮಾಡೋಣ.
ಇವಾಗ ಆಲ್ಮೋಸ್ಟ್ ನಾವು ಮನೆ ಹತ್ರ ಬಂದ್ವಿ, ಹಳೆ ಮನೆ ಹತ್ರ ಬಂದ್ವಿ. ಇವಾಗ ಇದು ನನ್ನ ಮನೆ, ನಮ್ಮ ಮನೆ, ಹಳೆ ಮನೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ನಮ್ಮ ಮನೆ ಪರ್ಚೇಸ್ ಮಾಡಿದ್ದಾನೆ. ಸೊ ಇವಾಗ ಅವ್ರ ಮನೆ ಇದು, ಅವನದು ಸ್ಪೇಸ್ ಇದು. ಬಟ್ ಅವ್ನ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋಸ್ ಮಾಡಿದೆ. ಆ್ಯಂಡ್ ಪರ್ಮಿಷನ್ ಅಂತ ಜಸ್ಟ್ ಇನ್ಫಾರ್ಮ್ ಮಾಡಿದೆ. ಹಿ ವಿಲ್ ನಾಟ್ ಹ್ಯಾವ್ ಎನಿ ಒಬ್ಜೆಕ್ಷನ್ ಆಫ್ ಕೋರ್ಸ್, ಬಟ್ ಹೇಳಬೇಕಲ್ವಾ ಅಂತಂದ್ಬಿಟ್ಟು. ಸೊ ನಾವು ಹೋಗೋಷ್ಟರಲ್ಲಿ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣ ಆಲ್ರೆಡಿ ಅಲ್ಲಿ ಇದ್ದರು, ತೋಟದಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು. ನಾವು ಹೋಗೋದು ಹೇಳಿರಲಿಲ್ಲ ಕೂಡ. ಸೊ ಹಾಗೆ ಅವ್ರ ಕೆಲಸ ಬಿಟ್ಬಿಟ್ಟು ನಮ್ಮ ಜೊತೆ ಮಾತಾಡ್ಕೊಂಡು ಬಂದರು. ಸೊ ವೆಲ್ಕಮ್ ಟು ಮೈ ಓಲ್ಡ್ ಹೌಸ್. ಈ ಜಾಗ ತುಂಬಾ ಸ್ಪೆಷಲ್, ಫುಲ್ ಆಫ್ ಇಮೋಷನ್ಸ್ ನನಗೆ. ಯಾಕೆ ಅಂದರೆ ನಾನು ಇಲ್ಲೇ ಹುಟ್ಟಿದ್ದು, ಬೆಳೆದಿದ್ದು, ಸ್ಕೂಲಿಂಗ್, ಕಾಲೇಜ್, ಮ್ಯಾರೇಜ್ ಆ್ಯಂಡ್ ನಂದು ಡೆಲಿವರಿ, ನನ್ನ ಪೋಸ್ಟ್ ಡೆಲಿವರಿ 1 ಮಂತ್, ನಂದು ಬಾಣಂತನ ಕೂಡ ಇದೇ ಮನೆಯಲ್ಲಿ ಆಗಿರೋದು. ಸೊ ಆಬ್ವಿಯಸ್ಲಿ ಇರುತ್ತೆ ಅಲ್ವಾ, ಇಮೋಷನ್ಸ್ ತುಂಬಾ ಇರುತ್ತೆ, ತುಂಬಾ ಕನೆಕ್ಷನ್ಸ್ ಇರುತ್ತೆ. ಬಟ್ ನಾನು ಜಾಸ್ತಿ ಹೊತ್ತು ಇಲ್ಲಿ ಬಂದರೆ ನನ್ನ ಕೈಲಿ ಈಗಲೂ ಇರೋದಕ್ಕಾಗಲ್ಲ. ಸ್ವಲ್ಪ ಹೊತ್ತು ಇದ್ದು ಇವನ್ನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಹೋಗ್ಬಿಡ್ತೀನಿ ನನ್ನ ಮನೆಗೆ. ಸೊ ಅದಕ್ಕೆ ಅದರದ್ದೇ ಆದಂಥ ರೀಸನ್ಸ್ ಇದೆ. ಸೊ ಅದೆಲ್ಲ ನನಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ದಿಸ್ ಇಸ್ ಮೈ ಹೌಸ್, ಮೈ ಓಲ್ಡ್ ಹೌಸ್. ಆ ಮನೆದು ಎನ್ವೈರ್ಮೆಂಟು ಆಲ್ಮೋಸ್ಟ್ ಇದೇ ಥರನೇ ಇದೆ. ಅಲ್ಲಿನೂ ಕೂಡ ಸುತ್ತ ತೋಟ ಎಲ್ಲ. ಬಟ್ ಡಿಫ್ರೆನ್ಸ್ ಏನು ಗೊತ್ತಾ, ಮೇಜರ್ ಡಿಫ್ರೆನ್ಸ್ ಏನಂತಂದರೆ ಇದು ಹಂಚಿನ ಮನೆ, ಅದು ಈಗಿನ ಕಾಲದ ಸ್ಟೈಲಲ್ಲಿ ಮನೆ. ಸೊ ಹಾಗೆ ಮನೆಗೆ ಹೋದ್ವಿ. ದೊಡ್ಡಪ್ಪ, ದೊಡ್ಡಮ್ಮ, ನನ್ನ ಸಿಸ್ಟರ್ ಇನ್ ಲಾ, ಅಣ್ಣ ಎಲ್ಲರೂ ಮನೇಲಿದ್ದರು. ಜ್ಯೂಸ್ ಕುಡಿದ್ವಿ. ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವಲ್ಲಿ ಹೋಗೋಷ್ಟರಲ್ಲಿ. ಆ್ಯಂಡ್ ದಿಸ್ ಇಸ್ ಮೈ ದೊಡ್ಡಪ್ಪ, ನನ್ನ ಡ್ಯಾಡಿದು ಫಸ್ಟ್ ಬ್ರದರ್. ಆ್ಯಂಡ್ ಇದು ನನ್ನ ಅಣ್ಣ. ಎಷ್ಟು ಹ್ಯಾಂಡ್ಸಮ್ ಅಲ್ವಾ ಇಬ್ಬರೂ. ಸೊ ಅಲ್ಲಿ ಸುಮಾರು ಹೊತ್ತು ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಮಾವಿನಕಾಯಿ ಕಿತ್ಕೊಂಡೆ ನಾನು. ಇದು ನಿಮಗೆ ಕಾಣಿಸ್ತಿದೆಯಾ ನನಗೆ ಗೊತ್ತಿಲ್ಲ, ಇವಾಗ ಸೀಸನ್ ಅಲ್ವಾ, ಚಿಕ್ಕದಾಗಿ ಬಿಟ್ಟಿರುತ್ತೆ ಅಷ್ಟೇ. ಸೊ ಅದನ್ನೆಲ್ಲ ಕಿತ್ಕೊಂಡು ನಾನು ಆಮೇಲೆ ನನ್ನ ಮನೆಗೆ ವಾಪಸ್ ಹೋದೆ. ಥ್ಯಾಂಕ್ಸ್ ಬ್ರದರ್. ಆ್ಯಂಡ್ ಇಲ್ಲಿ ಬಂದು ಅಣ್ಣಂದು ಹೇರ್ ಸ್ಟೈಲ್ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಅವ್ನು ಫುಲ್ ಹೇರ್ ಇವಾಗ ಗ್ರೋ ಮಾಡ್ತಾ ಇದ್ದಾನೆ. ಆ್ಯಂಡ್ ಅದು ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನಂತೂ ಫುಲ್ ಕಾಂಪ್ಲಿಮೆಂಟ್ ಮಾಡಿದೆ, ಸೂಪರಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು. ಹಂಗೆ ಅಂಡಿ ಅದ ಇನ್ನೂ ಆಯ್ತಿಪ್ಲ ಕುರುಪ್ಪ ಕುರುನ ಮಾತ್ರ ಇರ್ತಿತ್ತು. ಇದು ವೇಸ್ಟ್ ಮಾಡತ್ತ ಇಲ್ಲ 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 ನೋ ವೇ ಅಂತವ್ರ ಬಲ್ಲೆ ಪುಳಿ ಇಪ್ಲ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಬಂದು ನಾನು ಹಾಗೆ ರಾ ಇಡ್ತಾ ಇದ್ದೀನಿ. ಯಾಕೆಂದರೆ ಅದು ನಮ್ಮ ಕೊಡುವ ಲ್ಯಾಂಗ್ವೇಜ್, ಅದು ಹಾಗೆ ಇದ್ದರೆ ವಾಯ್ಸ್ ಓವರ್ ಕೊಡದೆ ಹಾಗೆ ಇದ್ದರೆ ಚಂದ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇದೇನು ಗೊತ್ತಾ, ಗ್ರಾವಿಟಿ ವಾಟರ್ ಆಬ್ವಿಯಸ್ಲಿ ಗೊತ್ತು ನಿಮಗೆ. ಬಟ್ ಇದು ಗ್ರಾವಿಟಿ ವಾಟರ್ ಅಂದರೆ ನಮ್ಮದೇ ತೋಟದಿಂದ ಕೊಲ್ಲಿ ಅಂತ ಹೇಳ್ತೀವಿ, ಕೊಲ್ಲಿಯಿಂದ ಬರೋವಂಥ ಒರಿಜಿನಲ್ ಕಾವೇರಿ ವಾಟರ್. ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಸಾಫ್ಟ್ ವಾಟರ್ ಇದು. ಇಷ್ಟು ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಐ ಬೆಟ್ ಯು. ನಾನು ಜಾಸ್ತಿ ಬ್ಯಾಂಗ್ಳೂರಲ್ಲಿ ಮಿಸ್ ಮಾಡ್ಕೊಳ್ಳೋದೆ ಇಲ್ಲಿದ್ದು ವಾಟರ್. ಓಕೆ. ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನಾನು ಆವಾಗಲೇ ಹೇಳ್ದೆ ಅಲ್ಲ, ಶಾರ್ಟ್ಕಟ್ ಅಂತ ಅಂದ್ಬಿಟ್ಟು, ಆ ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೀನಿ. ತೋಟದ ಮಧ್ಯದಲ್ಲಿ ಈ ರೋಡ್ ಇರೋದು. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಫುಲ್ ನಮ್ಮ ಚಿಕ್ಕಪ್ಪ ಅವ್ರದ್ದು ತೋಟ ಮತ್ತು ಡ್ರಾಯಿಂಗ್ ಯಾರ್ಡ್, ಕಾಫಿ ಡ್ರಾಯಿಂಗ್ ಯಾರ್ಡೆಲ್ಲ ಇದೆ. ಆ್ಯಂಡ್ ಈ ವಿಡಿಯೋ ನೋಡಿದರೆ ನಿಮಗೆ ನಾನು ಇದು ಮಧ್ಯಾಹ್ನ ತೆಗೆದಿರೋದು ಅಂತ ಅನಿಸ್ತಾ ಇದೆಯಾ? 1 o'clock 2 o'clock ಆ ಟೈಮಲ್ಲಿ ನಾನು ತೆಗೆದಿರೋದು. ಬಟ್ ನೋಡಿ, ಬಿಸಿಲಿದ್ದೆ ಅದು ಬೇರೆ, ಬಟ್ ಎಷ್ಟು ಸೂಪರ್ ಆಗಿದೆ ನೋಡಿ ಸರೌಂಡಿಂಗ್ಸ್ ಎಲ್ಲ, ಕ್ಲೈಮೇಟ್ ಎಲ್ಲ. ಅದೇ ಹೇಳೋದು, ಮಲೆನಾಡು ಲೈಫ್ ಈಸ್ ಲೈಕ್ ದ ಬೆಸ್ಟ್, ದ ಬೆಸ್ಟೆಸ್ಟ್. ಆ್ಯಂಡ್ ಐ ರಿಯಲಿ ಮಿಸ್ ಲಿವಿಂಗ್ ಓವರ್ ದೇರ್. ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಒಬ್ರು ಕ್ಯಾಮ್ರಾಮನ್ನ ಕರ್ಕೊಂಡು ಬಂದಿದ್ದೀನಿ. ನೋಡಿ ಇವರೇ, ನೋಡಿ ಗೈಸ್, ನನ್ನ ಕ್ಯಾಮ್ರಾಮ್ಯಾನ್ ನೋಡಿ ಗೈಸ್, ನನ್ನ ಹ್ಯಾಟ್ ಹಾಕೊಂಡು. ಸೊ ಬ್ಯಾಕ್ ಟು ದ ವಿಡಿಯೋ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೂರ್ಗ್ ಹೈಯೆಸ್ಟ್ ಕಾಫಿ ಬೆಳೆಯುವಂಥ ಪ್ಲೇಸ್. ಆ್ಯಂಡ್ ಸೊ ಇದೆಲ್ಲ ಕಾಫಿ ಡ್ರೈ ಮಾಡೋವಂಥ ಏರಿಯಾ. ರೈಟ್ ಸೈಡಲ್ಲಿ ಲೇಬರ್ಸ್ಗೆ ಸ್ಟೇ ಮಾಡೋವಂಥ ಪ್ಲೇಸಸ್, ಲೈನ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಕಾಣಿಸ್ತಾ ಇರೋದು ನಂದು ಇವಾಗ ಹೊಸ ಮನೆ. ನಾನು ಹೇಳಿದೆ ನಿಮಗೆ ಶಾರ್ಟ್ಕಟ್ ಬಂದು ಕನೆಕ್ಟ್ ಆಗೋ ಜಾಗ ಅಂತ. ಸೊ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲೆಲ್ಲ ಫುಲ್ಲು ಕಾಫಿ ಡ್ರೈ ಮಾಡೋವಂಥ ಏರಿಯಾ ಇದೆಲ್ಲ ಫುಲ್ಲು. ನಾನಿಲ್ಲಿ ಮನೆಗೆ ಹೋದರೆ ಈ ಏರಿಯಾ ಫುಲ್ ವಾಕ್ ಮಾಡಿ 1-2 ರೌಂಡ್ ಹೊಡೆದು ಅಂದ್ರೇ ನನಗೆ ಸಮಾಧಾನ ಆಗೋದು. ಅಲ್ಲಿದೊಂದು ಗಾಳಿ ಎಲ್ಲ ಇನ್ಹೇಲ್ ಮಾಡಿದರೆ ಅಲ್ಲಿ ಬೇಕಮ್ಮೋ ನ್ಯೂ ಎನರ್ಜಿ ನನಗೆ ಬಾಡಿ ಒಳಗಡೆ ಬರುತ್ತೆ. ಸೊ ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ಸೊ ಇಷ್ಟೆಲ್ಲ ನೋಡಿದ್ರಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೀಲೆಲ್ಲಿಯಾ, ನಾನು ಕುಕ್ಕುಮನಿ ಎಲ್ಲಿಯಾ? ಓ ಸೊ ವಾಪಸ್ ಮನೆಗೆ ಬಂದಾಯಿತು. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ನಮ್ಮ ಹಳೆ ಮನೆ ಹೊಸ ಮನೆ ಸ್ಟೋರಿ. ಆ್ಯಂಡ್ ಬ್ಯಾಕ್ ಟು ಮೈ ನೀಲ್ ಬೇಬಿ. ಹಾಯ್ ನೀಲ್.
Hi, Neil. Neil, smile. Neil, say hi. Neil, say hi. Hi, dear. Say hi, Neil. Hi, Neil. Hi. ಅಚ್ಚಿಗೆ ನಾವು ಹೋಗಿ ವಾಪಸ್ ಬರೋಷ್ಟರಲ್ಲಿ ನನ್ನ ಮುದ್ದು ಮರಿ ಮಮ್ಮಿ ಡ್ಯಾಡಿ ಜೊತೆ ಆಟಾಡ್ತಾ ಇದ್ದ. ಅಲ್ಲಿರೋ ಟಾಯ್ಸ್ ಎಲ್ಲ ತೊಗೊಂಡ್ಬಂದು ಇಲ್ಲಿ ಗಾರ್ಡನ್ ಇದೆ ಮಮ್ಮಿದು, ಹೂಗಿಡದ ಮೇಲೆಲ್ಲ ಎಸ್ಬಿಡ್ತಾನೆ. ಆಮೇಲೆ ನಮಗೊಂದು ಡ್ಯೂಟಿ ಅದನ್ನೆಲ್ಲ ತೆಗೆದು ವಾಪಸ್ ಇಡೋದಕ್ಕೆ. ಕೇಳಿದ್ರೆ ಸಿಂಪಲಾಗಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಹಿ ಅಂತ ಅಂದ್ಬಿಡ್ತಾನೆ. ನಾವು ಏನು ಹೇಳೋ ಹಾಗಿಲ್ಲ. ಯಾ, ಸೊ ದ್ಯಾಟ್ಸ್ ಅ ಥಿಂಗ್. ನಾನು ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಕಟ್ ಮಾಡಿ ತಿನ್ನೋಕ್ಕೆ ಲಂಚ್ ಟೈಮ್ ಇದು. ಅದ್ರ ಮಧ್ಯೆ ನಾನು ಇದನ್ನು ಕಟ್ ಮಾಡಿ ತಿಂತಾ ಇದ್ದೀನಿ. ಆ್ಯಂಡ್ ಐ ಕೆನ್ ನಾಟ್ ಸ್ಟಾಪ್ ಮೈ ಸೆಲ್ಫ್ ಫ್ರಮ್ ಈಟಿಂಗ್ ದಿಸ್. ಎಷ್ಟೋ ವರ್ಷಗಳೇ ಆಗಿತ್ತು ಆ್ಯಕ್ಚುಲಿ ನನಗೆ ಈ ಸೀಸನ್ನೇ ನಾನು ಹೋಗ್ತಾ ಇರಲಿಲ್ಲ, ಸೊ ನನಗೆ ಸಿಗ್ತಾನೇ ಇರಲಿಲ್ಲ. ಆ್ಯಂಡ್ ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಹೋಗಿ ಕಟ್ ಮಾಡ್ಕೊಂಡು ತಿಂತೀನಿ ಅಂತ. ಅವತ್ತು ನಾನು ಲಂಚ್ ಕೂಡ ತುಂಬ ಲೇಟಾಗಿ ಮಾಡಿದೆ. ನಾನು ಆ್ಯಕ್ಚುಲಿ ತಮ್ಮನಿಗೆ ಕಾಲು ಎಳಿತಾ ಇದ್ದೆ, ನಿನಗೆ ಬೇಡ ಅಲ್ವಾ ನಾನು ಒಬ್ಬಳೇ ತಿಂತೀನಿ ಅಂತ ಅಂದ್ಬಿಟ್ಟು. ಹಿ ಆಲ್ಸೋ ಲೈಕ್ಸ್ ಈ ಥರ ಎಲ್ಲ ತುಂಬಾ ಇಷ್ಟ ಅವನಿಗೂ ಕೂಡ. ಮಾವಿನಕಾಯಿ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ? ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಇದು ನೋಡ್ತಾ? ಇಲ್ಲ ಅಂತ ಹೇಳಲೇಬೇಡಿ, ನಾನು ಒಪ್ಕೊಳ್ಳೋದೇ ಇಲ್ಲ. ನನ್ನ ಪ್ರಕಾರ ಏನಂದರೆ, ಮಾವಿನಕಾಯಿ ತಿಂತಾಯಿದ್ರೆ ಯಾರಾದರೂ ಸುತ್ತ ಬಂದು ಅಥವಾ ನಮ್ಮ ಮುಂದೆ ಬಂದರೆ ನಾವು ಕೊಡಲೇಬೇಕು. ಇಲ್ಲಾಂದರೆ ಕೊಟ್ಟಿಲ್ಲ ಅಂದರೆ ಅವ್ರ ಬಾಯಲ್ಲಿ ನೀರು ಬಂದಿರುತ್ತೆ. ನಾವು ಕೊಟ್ಟಿಲ್ಲ ಅಂದರೆ ನಮಗೆ ಹೊಟ್ಟೆ ನೋವು ಬರೋದು ಗ್ಯಾರಂಟಿ. ಸೊ ಯಾ, ದ್ಯಾಟ್ಸ್ ದ ಮಾವಿನಕಾಯಿ ಸ್ಟೋರಿ. ಆ್ಯಂಡ್ ಬ್ಯಾಕ್ ಟು ಮೈ ನೀಲ್ ಬೇಬಿ ಸ್ಟೋರೀಸ್. ಮಧ್ಯಾಹ್ನ ಟೈಮ್ ಇದು, ಮಣ್ಣಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದ. ನಾನು ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ, ನಾವು ಮಾಡೋದು ಇಲ್ಲ ಆ್ಯಕ್ಚುಲಿ. ಆಟಾಡಲಿ ಅಂತಲೇ ಬಿಟ್ಟಿರ್ತೀನಿ ನಾನು. ಫುಲ್ ಡೇ ಆಟಾಡ್ತಾನೆ, ಎಕ್ಸೆಪ್ಟ್ ಫೋರ್ಸ್ಫುಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಿಸೋದಾಯಿತು. ಆ್ಯಂಡ್ ಇಲ್ಲಿ ಬಂದಾಗ ಹ್ಯಾಪಿ ಆಗಸ್ಟ್ ಇನ್ನೆಲ್ಲೂ ಅವನು ಹ್ಯಾಪಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ದ್ಯಾಟ್ ಮಚ್ ಹಿ ಲವ್ಸ್ ದಿಸ್ ಪ್ಲೇಸ್. ಆ್ಯಂಡ್ ಇವಾಗ ಆಲ್ರೆಡಿ ಅವನಿಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗೈತೆ, ತಾತ ಹೌಸ್ ಹೋಗೋಣ ಅಂತಂದರೆ ಫುಲ್ ಆನ್ ಹ್ಯಾಪಿ ಅವನಿಗೆ. ಹಾಗೆ ನಾವೆಲ್ಲ ಊಟ ಮಾಡಿ, ನೀಲ್ಗೂ ಊಟ ಮಾಡಿಸಿ, ತಾತ ಜೊತೆ ಇವಾಗ ಸ್ವಲ್ಪ ಪ್ಲೇ ಟೈಮ್ ಮಾಡ್ತಾ ಇದ್ದಾನೆ. ಅದಾದಮೇಲೆ ಅವ್ರಿಗೆ ನಿದ್ದೆ ಮಾಡಿಸಿ ಈವ್ನಿಂಗ್ ಹೊರಗಡೆ ಹೋಗೋದಿದೆ. ಲೆಟ್ಸ್ ಸಿ. ತಾತ ಏನೇನು? ತಾತ ಅಮ್ಮ ಅಮ್ಮ. ನೀಲೆಲ್ಲಿಯ? ನೀಲ್ ಮಮ್ಮಿ ಎಲ್ಲಿ? ತಾತ ಎಲ್ಲಿ? ತಾತ. ಸೊ ಹಾಗೆ ಎಲ್ಲರೂ ಕಾಫಿ ಕುಡಿದು ಹೊರಗಡೆ ಹೊರಟ್ವಿ. ಒಬ್ಬರು ರಿಲೇಟಿವ್ ಮನೆಗೆ ಹೋಗೋದಿದೆ, ಜಸ್ಟ್ ಟು ವಿಸಿಟ್ ದ್ಯಾಮ್ ಫಾರ್ ಸಮ್ ರೀಸನ್. ಸೊ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಹೊರಟ್ವಿ. 2 ದಿನ ರಜದಲ್ಲಿ ಬಂದರೆ 20 ಕೆಲಸ ನಮಗಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಆ ಟೈಮಲ್ಲೇ ಮುಗಿಸ್ಕೋಬೇಕಾಗತ್ತೆ. ಸೊ ಯಾ, ಮೈ ಲಿಟಲ್ ಡ್ರೈವರ್ ಅದ. ಹಾಯ್ ನೀಲ್. ಹಾಯ್ ಮಾಡಿ, ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ನೀಲ್. ಬಾಯ್ ಬಾಯ್ ಪೊನ್ನೆ. ನೀಲ್ ಬಾಯ್ 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 ನೀಲ್. ಹಾಗೆ ಅಲ್ಲಿಂದನೂ ವಾಪಸ್ ಬಂದ್ವಿ. ಆ್ಯಂಡ್ ತಮನ್ ವಾಸ್ ಗೋಯಿಂಗ್ ಔಟ್. ಅವ್ನ ಫ್ರೆಂಡ್ಸ್ ಬರ್ತಾಯಿದ್ರು ಅಂತ ಪಿಕ್ ಮಾಡೋಕ್ಕೆ ಅವ್ನು ಹೋಗ್ತಾ ಇದ್ದ. ಆ್ಯಂಡ್ ನೀಲ್ಗೆ ಆಬ್ವಿಯಸ್ಲಿ ಈ ಟೈಮಲ್ಲಿ ಆಟ ಆಡೋಕ್ಕೆ ಹೊರಗಡೆ ಬಿಟ್ಟಿಲ್ಲ ಅಂದರೆ ಅಷ್ಟೇ, ಆಮೇಲೆ ಕತೆ ಮುಗಿಸ್ಬಿಡ್ತಾನೆ ನಮ್ಮದೆಲ್ಲ. ಸೊ ನನಗೂ ಇದು ಫೇವ್ರೆಟ್ ಟೈಮ್ ಅಂತಲೇ ಹೇಳ್ಬೋದು, ವಾಕ್ ಹೋಗೋಕ್ಕೆ ಎಲ್ಲದಕ್ಕೂ. ಸೊ ಐ ಲವ್ ದಿಸ್ ಟೈಮ್. So it's a walking time for me and play time for Neil. It's so cool. ಎಷ್ಟು ಕೂಲ್ ಆಗಿದೆ ಇವಾಗ. My house is in center of estate. ತೋಟದ ಮಧ್ಯೆ ಇರೋದ್ರಿಂದ ಫುಲ್ ಕೂಲ್ ಆಗಿದೆ. Yes love. ಇಶ್ ಮಣ್ಣು ಅಡ್ಡ ನೀನು, ಮಣ್ಣು ಅಡ್ಡ ಹೂವು, ಮಣ್ಣು ಅಡ್ಡ. ಅಮ್ಮ ನೀಲೆಲ್ಲಿಯ? ನೀಲೆಲ್ಲಿ? ಅದು ನೀಲೆಲ್ಲಿ? ಅಮ್ಮ ಶಿ ಅಮ್ಮ ಅಮ್ಮ ಅಮ್ಮ. Where is my Neil? Where is my Neil? Fresh and how feels so good to take bath over here. ಬ್ಯಾಂಗ್ಳೂರಲ್ಲಿ 10 ಟೈಮ್ಸ್ ಸ್ನಾನ ಮಾಡೋದು ಒಂದೇ, ಇಲ್ಲಿ 1 ಸಲ ಸ್ನಾನ ಮಾಡೋದು ಒಂದೇ. That's a difference, the water difference. Purest water ever, only here. ಯಾ, ಇವಾಗ ತಮ್ಮಂದು ಫ್ರೆಂಡ್ಸ್ ಬಂದಿದ್ದಾರೆ. ವಿ ಗೋನಾ ಹ್ಯಾವ್ ಅ ಬಾರ್ಬಿಕ್ಯೂ
small little barbecue party at home, and yeah, so ಸೊ ಇಟ್ಸ್ ಬಾರ್ಬಿಕ್ಯೂ ಟೈಮ್. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಬ್ಯಾಂಗ್ಳೂರಿಂದ ಗೆಸ್ಟ್ ಬಂದಿದ್ದು, ತಮ್ಮಂದು ಫ್ರೆಂಡ್ಸ್ ಇಬ್ಬರು, ಆ್ಯಂಡ್ ಅವರಿಬ್ಬರು ಡಾಗ್ಸ್ ಕೂಡ ಇತ್ತು ಅವ್ರ ಜೊತೆ. ಆ್ಯಂಡ್ ದೇ ವಾಸ್ ಸೋ ಗುಡ್. ತುಂಬ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡಿದ್ರು ಆರಾಮಾಗಿ. ಆ್ಯಂಡ್ ಇದು ಬಂದು ನಮ್ಮ ಮನೆ ಬ್ಯಾಕ್ ಯಾರ್ಡ್. ಆ್ಯಕ್ಚುಲಿ ಇಲ್ಲೇ ನಾವು ಯಾವಾಗಲೂ ಪಾರ್ಟಿ ಮಾಡೋದು ಮನೆಗೆ ಹೋದಾಗ ಎಲ್ಲ. ಸೊ ಯಾ, ಆ್ಯಂಡ್ ಅದ್ರ ಮಧ್ಯೆ ಮಮ್ಮಿ ಕಡಂಬುಟ್ಟು ಮಾಡ್ತಾಯಿದ್ರು. ಕಡಂಬುಟ್ಟು ಈಸ್ ನಥಿಂಗ್ ಬಟ್ ರೈಸ್ ಬಾಲ್ಸ್, ಆ್ಯಂಡ್ ಕೂರ್ಗ್ದು ಒನ್ ಆಫ್ ದ ಫೇಮಸ್ ಡಿಶಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮನೇಲಿ ಯಾರಾದರೂ ಗೆಸ್ಟ್ ಇದ್ದಾರೆ ಅಂತಂದರೆ ಇದು ಒಂದು ಈಸಿ ರೆಸಿಪಿ ಅಂತ ಇದನ್ನೇ ಮಾಡ್ತಾರೆ. ವಿತ್ ಚಿಕನ್ ಕರಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಇದು ಒಂದು ಎಲ್ರಿಗೂ ಗೊತ್ತಿರೋಂಥ ಡಿಶ್ ಅಲ್ವಾ, ಅಂದರೆ ನಾನ್ ಕೂರ್ಗೀಸ್ಗೆ ನಾನು ಹೇಳ್ತಿರೋದು ಸ್ಪೆಷಲಿ. ಅದಕ್ಕೆ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡೆ. ಮಧ್ಯೆ ಮಧ್ಯೆ ಬಂದುಬಿಟ್ಟು ಆ ಕಡೆ ಬಾರ್ಬಿಕ್ಯೂಗೂ ನೋಡ್ತಾ ಇದ್ದೆ, ಈ ಕಡೆ ಕಡಂಬುಟ್ಟಿಗೂ ಬರ್ತಾ ಇದ್ದೆ ನಾನು. ಸೊ ಫೈರ್ ರೆಡಿ ಆ್ಯಂಡ್ ಬಾರ್ಬಿಕ್ಯೂಸ್ ರೆಡಿ. ಆ್ಯಂಡ್ ಇಲ್ಲಿ ಯಾವುದೇ ಬಾರ್ಬಿಕ್ಯೂ ಮೆಷಿನ್ಸ್ ಎಲ್ಲ ಏನೂ ಇಲ್ಲ. ನ್ಯಾಚುರಲ್ ಆಗಿ ನಮ್ಮದೇ ಸೌದೆ ಏನೇನು ನಾವು ತೋಟದಿಂದ ಏನು ತರ್ತೀವಿ ಅದರಿಂದನೇ ಬಾರ್ಬಿಕ್ಯೂ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಆ್ಯಂಡ್ ಫ್ರೆಂಡ್ಸ್ ಯಾರೇ ಬಂದರು ಅಥವಾ ಗೆಸ್ಟ್ ಯಾರೇ ಇದ್ದರು ಅಥವಾ ಯಾರಿಲ್ಲ ಅಂದ್ರೂ ಕೂಡ ನಾವಿಲ್ಲಿ ಬಾರ್ಬಿಕ್ಯೂ ಮಾಡೇ ಮಾಡ್ತೀವಿ. ಆ್ಯಂಡ್ ದ್ಯಾಟ್ಸ್ ಆರ್ ಫೇವ್ರೇಟ್ ಟೈಮ್. ಆ್ಯಂಡ್ ಬ್ಯಾಕ್ ಟು ಕಡ್ಬುಟ್ಟು ಸ್ಟೋರಿ. ಈ ಥರ ರೌಂಡ್ ಥರ ರೈಸ್ ಬಾಲ್ಸ್ ಅಂತ ಹೇಳ್ತೀರ, ಅದೇ ಥರ ಮಾಡಿ ಅದನ್ನು ಸ್ಟೀಮ್ ಮಾಡ್ತಾರೆ. ಸ್ಟೀಮ್ ಮಾಡಿ ಕುಕ್ ಮಾಡ್ತಾರೆ. ಸೊ ಯಾ, ಹಾಗೆ ನಾನು ಮಮ್ಮಿ ಮಾತಾಡಿಕೊಂಡು ಕಡ್ಬುಟ್ಟೆಲ್ಲ ಪ್ರಿಪೇರ್ ಮಾಡಿದ್ವಿ. ಆ ಕಡೆ ಬಾರ್ಬಿಕ್ಯೂ ಕೂಡ ನಡೀತಾ ಇತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ಮಿಡ್ನೈಟ್ ಆಗಿಬಿಟ್ಟಿತ್ತು ಎಲ್ಲ ಫಿನಿಶ್ ಆಗೋಷ್ಟರಲ್ಲಿ. ಈ ಲಿಟಲ್ ಒನ್ಗಂತೂ ನಿದ್ದೆನೇ ಇಲ್ಲ, ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ನಿದ್ದೆ ಮಾಡೋಕ್ಕೆ. ಅದ್ರ ಮಧ್ಯೆ 2 ಸಲ ಡ್ರೆಸ್ ಕೂಡ ಚೇಂಜ್ ಮಾಡಾಯಿತು. ಹೋಗಿ ಸ್ಟೋರ್ ರೂಮಲ್ಲಿ ಕೂತಿದ್ದ, ಅಷ್ಟೊತ್ತಲ್ಲಿ ಈರುಳ್ಳಿ ಇದೆಲ್ಲ ತೊಗೊಂಡು ಆಟ ಆಡ್ಕೊಂಡು ಕೂತಿದ್ದ. ಆಮೇಲೆ ಫೋರ್ಸ್ಫುಲಿ ಕರ್ಕೊಂಡೋಗಿ ಮಲಗಿಸಿದ್ದಾಯಿತು. ಸೊ ಹಾಗೆ ಅವತ್ತಿನ ದಿನ ಕಂಪ್ಲೀಟ್ ಆಯಿತು. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಾನು ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆ್ಯಸ್ ಫೈರ್ಹುಡ್. ಇಫ್ ಯು ಡೋಂಟ್ ನೋ, ಫೈರ್ಹುಡ್ ಅಂದರೆ ಸೌದೆ, ನಮ್ಮ ತೋಟದಿಂದ ಮರದಿಂದ ಕಡಿದು ಮಾಡಿರೋಂಥದ್ದು. ಇದನ್ನು ನಾವು ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಮಲೆನಾಡು ಲೈಫ್ ಸ್ಟೈಲ್ ಹೀಗೇ ಇರುತ್ತೆ. ಸೊ ಡೋಂಟ್ ಗೆಟ್ ಸರ್ಪ್ರೈಸ್ಡ್. ಆ್ಯಂಡ್ ಅಷ್ಟರಲ್ಲಿ ನನ್ನ ಫೇವ್ರೆಟ್ ಥಿಂಗ್ ಇಸ್ ಹ್ಯಾಪ್ನಿಂಗ್, ಅಂದರೆ ಐಸ್ ಕ್ಯಾಂಡಿ ಗಾಡಿ ಬಂತು. ಅದು ಸೌಂಡ್ ಕೇಳಿದ ತಕ್ಷಣ ಓಡ್ ಬಂದೆ ನಾನು ಇಲ್ಲಿಗೆ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ, ನಾನು ಕುಲ್ಫಿ ತಿನ್ನೋದು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ, ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಇದು ನನ್ನ ಸ್ಕೂಲ್ ಟೈಮ್ ಮೆಮರಿ. ನನಗೆ ₹2 ಪಾಕೆಟ್ ಮನಿ ಕೊಡ್ತಾಯಿದ್ರು. ಅದರಲ್ಲಿ ನಾನು ಡೈಲಿ ತಿಂತಾ ಇದ್ದಿದ್ದು ಈ ಕುಲ್ಫಿ ಒಂದು ಮಾತ್ರ, ಬೇರೆ ಏನೂ ಅಲ್ಲ. ಅಷ್ಟು ನನಗೆ ಇಷ್ಟ ಆವಾಗಿಂದನು. ಈಗಲೂ ನಾನು ಅಲ್ಲಿ ಟೌನಲ್ಲಿರೋ ಆ ಶಾಪಿಗೆ ಹೋದರೆ ರಾಮ ಟ್ರಸ್ಟ್ ಹುಡುಗಿ ಅಲ್ವಾ ನೀನು ಅಂತ ಕಂಡುಹಿಡಿತಾರೆ, ಅಷ್ಟು ಫೇಮಸ್ ನಾನು. ಆ್ಯಂಡ್ ಇಲ್ಲಿ ಮನೆಗೆ ಹೋದಾಗೆಲ್ಲ ಈ ಗಾಡಿನಲ್ಲಿ ಇವಾಗ ಮನೆ ಹತ್ರ ಬರುತ್ತೆ. ಇವಾಗ ₹10 ಆಗಿದೆ ಅದು, ಆವಾಗ ₹2 ಇತ್ತು ಅಷ್ಟೇ. ನಾನು ಆವಾಗ ಎಷ್ಟು ಇಷ್ಟಪಡ್ತಿದ್ನೋ ಈಗಲೂ ನಾನು ಅಷ್ಟೇ ಇಷ್ಟಪಡ್ತೀನಿ. ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಗೊತ್ತು ದಿಸ್ ಇಸ್ ಮೈ ಫೇವ್ರೇಟ್ ಅಂತ ಅಂದ್ಬಿಟ್ಟು. ಸೇಮ್ ನಾನು ಹೆಂಗೆ ಇದು ಇಷ್ಟಪಡ್ತೀನೋ ನನ್ನ ಬೇಬಿನೂ ಕೂಡ ಅಷ್ಟೇ ಇಷ್ಟಪಡ್ತಾನೆ. ಅವನು ಗಾಡಿ ಸೌಂಡ್ ಕೇಳ್ಬಿಟ್ಟು ಓಡ್ ಬಂದ ಅಲ್ಲಿಗೆ. ಹಿ ಆಲ್ಸೋ ಲೈಕ್ಸ್ ಇಟ್ ಸೋ ಮಚ್. ಅಷ್ಟು ಅದು ಐಸಿಂಗ್ ಆಗಿದ್ರು ಕೂಡ ಏನು ಐಸಿಂಗೇ ಇಲ್ಲ ಅನ್ನೋ ಥರನೇ ಅವನು ಅದನ್ನ ಇಷ್ಟಪಟ್ಟು ತಿಂತಾನೆ. ಅರ್ಧ ಮಾಡಿ ಹೆಂಗೋ ಕೊಟ್ಟೆ, ಕನ್ವಿನ್ಸ್ ಮಾಡಿ ಫುಲ್ ಬೇಕು ಅಂತ ಜಗಳ ಆಡ್ತಾ ಇದ್ದ. ಆಮೇಲೆ ನಮ್ಮ ಮೇಡ್ದು ಮಗಳು ಕೂಡ ಇದ್ಲು, ಅವಳಿಗೂ ಕೊಟ್ಟೆ. ಇಬ್ಬರು ಒಳ್ಳೆ ಕಂಪನಿ ಆಟ ಆಡೋದಕ್ಕೆ. ಆ್ಯಂಡ್ ಇವನು ಬೇಗ ಬೇಗ ಮುಗಿಸ್ಬಿಟ್ಟು ಅವಳ ಹತ್ರನ ಕಿತ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದ್ದ. ಸೊ ಯಾ, ಸೊ ಹಾಗೆ ಇಷ್ಟೆಲ್ಲ ಮೆಮೊರೀಸ್ ನಾನು ಕ್ಯಾಪ್ಚರ್ ಮಾಡಿದೆ. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ವಾಚಿಂಗ್ ಇಟ್. ನೀವು ಎಂಜಾಯ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಇದನ್ನು ನೋಡಿಬಿಟ್ಟು. ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ ಫಾರ್ ಮೀ ಆ್ಯಂಡ್ ದಟ್ಸ್ ವಾಟ್ ಐ ಲೈಕ್ ಇಟ್ ಆ್ಯಂಡ್ ಐ ಲವ್ ಡೂಯಿಂಗ್ ಇಟ್. ಸೊ that's about it in this video. I hope you guys enjoyed watching it, and thank you so much for supporting and liking my vlogs, especially Coorg vlogs. And ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, so see you in the next one. Until then, bye bye, take care, lots and lots of love.